ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಏನಪ್ಪ ಅಂದರೆ ಒಂದು ವಿಶೇಷವಾದ ಒಂದು ಗೇಮನ್ನು ನಿಮಗೆ ಹೇಳ್ತಿದ್ದೀನಿ. ಅದೇ ರೀತಿಯಾಗಿ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀವು ಇಷ್ಟಪಟ್ಟಂಥ ಒಂದು ವ್ಯಕ್ತಿಗಳು ಅಥವಾ ನಿಮಗೆ ಬೇಕಾದಂಥ ಒಂದು ವ್ಯಕ್ತಿಗಳು, ಯಾವುದಾದ್ರೂ ಒಂದು ವ್ಯಕ್ತಿಗಳು ನಿಮಗೆ ಸ್ವಲ್ಪ ಕ್ಲೋಸ್ ಇರುವಂಥ ಒಂದು ವ್ಯಕ್ತಿಗಳಾಗಲಿ, ಲೈಕ್ ಫ್ರೆಂಡ್ಸ್ ಆಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ನಿಮ್ಮ ಒಂದು ಗರ್ಲ್ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಆಗಲಿ, ಇಂಥ ಯಾವುದೇ ಒಂದು ರಿಲೇಷನ್ಶಿಪ್ ನಿಮ್ಮ ಮಧ್ಯೆ ಇದ್ದರೂ ಕೂಡ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಹರ ಹರ ಮಹಾದೇವ ಅಂತ ನಮಗೆ ಕಮೆಂಟ್ ಮಾಡಿ. ಅಥವಾ ನಿಮಗೆ ಯಾವುದಾದ್ರು ಬೇರೆ ದೇವರು ಇಷ್ಟ ಇತ್ತು ಅಂದರೆ ಆ ಒಂದು ದೇವರ ಒಂದು ಇಷ್ಟವಂತ ಒಂದು ಮಂತ್ರವನ್ನು ಕೂಡ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ಗೆಳೆಯರೆ, ಮೊದಲನೇದಾಗಿ ಈ ಒಂದು ಬುಕ್ಗಳನ್ನ 2 ಬುಕ್ ಇದೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು. ಅದರಲ್ಲಿ ನೀವು ಯಾವ ಒಂದು ಬುಕ್ನ ಆಯ್ಕೆ ಮಾಡಬೇಕು ಅಂತ ನೀವು ಯಾವ ರೀತಿ ಮಾಡಬೇಕು ಅಂದರೆ, ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ನೀವು ಯೋಚನೆ ಮಾಡ್ತಿರ್ತೀರ ಆ ಒಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮಗೆ ಯಾವ ಒಂದು ಬುಕ್ಕು, ಈ 2 ಬುಕ್ಕಲ್ಲಿ ಯಾವ ಒಂದು ಪುಸ್ತಕ ನಿಮಗೆ ಹೆಚ್ಚು ಆಕರ್ಷಕವಾಗಿ ನಿಮ್ಮ ಕಣ್ಣಿಗೆ ಕಾಣುತ್ತೆ ಆ ಒಂದು ಪುಸ್ತಕವನ್ನು ನೀವು ಇಲ್ಲಿ ಆರಿಸ್ಬೇಕಾಗತ್ತೆ. ಸೊ ಈ ರೀತಿ ನೀವು ಆರಿಸ್ಬೇಕಾಗತ್ತೆ. ಇದರಲ್ಲಿ ಮೊದಲನೇದಾಗಿ ನೀವು ಇದರಲ್ಲಿ ಚಿತ್ರದಲ್ಲಿ ಇರುವಂಥ ಒಂದು ಪುಸ್ತಕವನ್ನು ನೀವು ಆಯ್ಕೆ ಮಾಡಿದರೆ, ಈ ಒಂದು ವ್ಯಕ್ತಿಗಳ ಬಗ್ಗೆ ತಿಳಿಸ್ಬೇಕು ಅಂದರೆ ಈ ಒಂದು ವ್ಯಕ್ತಿಗಳು ವ್ಯಕ್ತಿ ನಿಮ್ಮನ್ನು ವಿಶೇಷವಾಗಿ ತುಂಬ ಮಿಸ್ ಮಾಡ್ಕೊತಿದ್ದಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮಿಬ್ಬರ ಮಧ್ಯೆ ಯಾವ ರಿಲೇಷನ್ಶಿಪ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದು ಫ್ರೆಂಡ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಒಂದು ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಗಂಡ ಹೆಂಡ್ತಿನೇ ಆಗಿರ್ಬೋದು, ಅಥವಾ ಏನಂತಾರೆ ಒಬ್ಬ ರಿಲೇಟಿವ್ ಆಗಿರ್ಬೋದು. ನೀವು ಯಾರ ಬಗ್ಗೆ ಯೋಚನೆ ಮಾಡಿರ್ತೀರೋ ಅವ್ರ ಬಗ್ಗೆ ಆಗಿರುತ್ತೆ. ಅವರು ನಿಮ್ಮನ್ನ ತುಂಬ ದಿನದಿಂದ ಮಿಸ್ ಮಾಡ್ಕೊತಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ ಆಗಿದ್ದರೆ ನೀವು ಕೆಲವೊಂದು ದಿನಗಳಿಂದ ಮೀಟ್ ಆಗಿರೋದಿಲ್ಲ ಅಥವಾ ಮಾತಾಡಿರೋದಿಲ್ಲ, ಅದಕ್ಕೆ ಅವರು ಮಿಸ್ ಮಾಡ್ಕೊತಿರ್ತಾರೆ. ಅದನ್ನು ಬಿಟ್ಟರೆ ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ರಿಲೇಷನ್ಶಿಪ್ ಇದ್ದರೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಒಂದು ಚಿಕ್ಕ ಪುಟ್ಟ ಜಗಳ ಆಗಿರುತ್ತೆ. ಹಾಗಾಗಿ ನೀವು ಸ್ವಲ್ಪ ದಿನದಿಂದ ಮಾತನ್ನು ಬಿಟ್ಟಿರ್ಬೋದು. ಇಂಥ ಒಂದು ತಪ್ಪುಗಳು ಅಥವಾ ಇಂಥ ಒಂದು ವಿಷಯಗಳು ನಿಮ್ಮಿಬ್ಬರ ಮಧ್ಯೆ ನಡೆದಿರ್ಬೋದು. ಈ ಒಂದು ಕಾರಣದಿಂದಾಗಿ ಆ ಒಂದು ವ್ಯಕ್ತಿಗಳು, ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ನಂಬರ್ನ ಆಯ್ಕೆ ಮಾಡಿದಿರಲ್ಲ, ಆ ಒಂದು ವ್ಯಕ್ತಿಗಳು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ತಪ್ಪು ನಿಮ್ಮಿಂದ ನಡೀತೋ ಅವರಿಂದ ನಡೀತೋ ಅದನ್ನು ನೀವು ಸೈಡ್ಗೆ ಇಟ್ಟು, ನಿಮಗೆ ಅವ್ರ ಮೇಲೆ ಪ್ರೀತಿ ಅನ್ನೋದು ಇದ್ದರೆ, ವಿಶೇಷವಾಗಿ ನಾನು ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಿದ್ದೀನಿ, ಇದ್ದರೆ ನೀವು ಅದನ್ನು ಸರಿ ಮಾಡಿಕೊಂಡು, ನಿಮಗೆ ಪ್ರೀತಿ ಇತ್ತು ಅಂದರೆ ಈಗೋನ ಬಿಟ್ಟು ಅವ್ರ ಹತ್ರ ಹೋಗಿ ಮಾತಾಡಿಸಿ ನೀವು ನಿಮ್ಮ ಈ ಒಂದು ರಿಲೇಷನ್ಶಿಪ್ಪನ್ನು ನೀವು ಸರಿ ಮಾಡ್ಕೊಬೇಕಾಗತ್ತೆ. ಅದು ಬಿಟ್ಟರೆ ನಿಮ್ಮ ಒಂದು ಫ್ರೆಂಡ್ ಆಗಿದ್ದರೆ ಅಥವಾ ಫ್ಯಾಮಿಲಿ ಮೆಂಬರ್ ಯಾರಾದರೂ ಆಗಿದ್ದರೆ ಅವ್ರ ಹತ್ರನೂ ಅಷ್ಟೇ ನೀವು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ನೀವೇನಾದರೂ ಸ್ವಲ್ಪ ದೂರ ಇದ್ದೀರಾ ಅಂದರೆ ಆವಾಗ ಕಾಲ್ ಮಾಡಿ ಮಾತಾಡ್ತೀರಿ. ಇಂಥ ಚಿಕ್ಕ ಚಿಕ್ಕ ಕೆಲಸಗಳು ಮಾಡೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಬಾಂಡ್ ಅನ್ನೋದು ಅಂದರೆ ಯಾವುದಾದ್ರು ಫ್ರೆಂಡ್ಶಿಪ್ ಬಾಂಡ್ ಆಗಲಿ, ರಿಲೇಟಿವ್ಸ್ ಬಾಂಡ್ ಆಗಲಿ, ಆ ಒಂದು ಬಾಂಡ್ ಅನ್ನೋದು ತುಂಬ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಆ ಒಂದು ವ್ಯಕ್ತಿಗಳು ನಿಮ್ಮನ್ನ ಮಿಸ್ ಮಾಡ್ಕೊತಿದ್ದಾರೆ ಅಂದರೆ ನೀವು ಅವ್ರಿಗೆ ಸ್ವಲ್ಪ ಟೈಮ್ ಅನ್ನೋದು ಕೊಡಲೇಬೇಕಾಗತ್ತೆ. ಅದರಿಂದ ನಿಮಗೆ ಒಳ್ಳೆಯ ಒಂದು ಫಲಗಳು ಅಥವಾ ಈ ಒಂದು ರಿಲೇಷನ್ಶಿಪ್ ಅನ್ನೋದು, ಈ ಒಂದು ಬಾಂಡ್ ಏನಿರುತ್ತೆ ಅದು ನಿಮಗೆ ಗಟ್ಟಿಯಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಇದರಲ್ಲಿ 2ನೇ ನಂಬರ್ನಲ್ಲಿ ಇರುವಂಥ ಒಂದು ಪುಸ್ತಕವನ್ನು ಆಯ್ಕೆ ಮಾಡಿದರೆ, ಇವರು ಏನಪ್ಪ ಅಂದರೆ ವಿಶೇಷವಾಗಿ ನಿಮ್ಮಿಬ್ಬರು ಒಂದು ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಥವಾ ರಿಲೇಷನ್ಶಿಪ್ಗೆ ಕಾಲಿಡಬೇಕು ಅಂತ, ಅಥವಾ ಒಂದು ಫ್ರೆಂಡ್ಸ್ ಆಗಿರ್ತೀರ, ಹುಡುಗಿ ಫ್ರೆಂಡ್ಸ್ ಆಗಿರ್ತೀರ, ನೀವು ರಿಲೇಷನ್ಶಿಪ್ಗೆ ಕಾಲಿಡಬೇಕು ಅನ್ನೋ ಒಂದು ಯೋಚನೆಯನ್ನು ಮಾಡ್ತಾಯಿದ್ರೆ ಆರಾಮಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಯಾರ ಬಗ್ಗೆ ಯೋಚನೆ ಥಿಂಕ್ ಮಾಡಿ ಈ ಒಂದು ನಂಬರನ್ನು ಆಯ್ಕೆ ಮಾಡಿದಿರೋ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಸಾಕಷ್ಟು ಒಳ್ಳೆಯ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮನ್ನು ಅವರು ಲೈಫ್ ಪಾರ್ಟ್ನರ್ ಮಾಡ್ಕೊಬೇಕು ಅನ್ನೋ ಒಂದು ಇಚ್ಛೆಯನ್ನು ಅವರು ಇಟ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ನೀವು ಬೇರೆ ಒಂದು ರಿಲೇಷನ್ಶಿಪ್ಪು, ಇವಾಗ ಒಂದು ನಾರ್ಮಲಾಗಿ ಫ್ರೆಂಡ್ಶಿಪ್ಪೇ ಇತ್ತು ಅಂದರೆ ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ, ಫ್ರೆಂಡ್ಶಿಪ್ ಅನ್ನೋದು ಯಾವಾಗಲೂ ಕೂಡ ಬಿಡಬಾರ್ದು, ಫ್ರೆಂಡ್ಶಿಪ್ನ ಲೈಫ್ ಲಾಂಗ್ ಕ್ಯಾರಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಥಿಂಕಿಂಗ್ ಇವ್ರಿಗೆ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನೀವು ದೂರ ಇದ್ದರೂ ಕೂಡ ಈ ಒಂದು ಫ್ರೆಂಡ್ಶಿಪ್ ಅಥವಾ ಈ ಒಂದು ಲವ್ ರಿಲೇಷನ್ಶಿಪ್ ಏನಿದೆ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುವಂಥ ಒಂದು ಮಾಹಿತಿಯನ್ನು ಈ ಒಂದು ನಂಬರ್ ನಿಮಗೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟು ನಿಮ್ಮ ರಿಲೇಟಿವ್ಸ್ ಆಗಿದ್ದರೂ ಕೂಡ ನಿಮಗೆ ಅವರಿಂದ ಒಂದು ಒಳ್ಳೆಯ ಲಾಭಗಳೇ ಸಿಗುತ್ತೆ ಹೊರತು
ನಿಮಗೆ ಕೆಟ್ಟ ಒಂದು ಸಂಕೇತಗಳು ಅಥವಾ ಕೆಟ್ಟ ಒಂದು ಘಟನೆಗಳು ಏನು ನಡೆಯೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಈ ಒಂದು 2 ನಂಬರ್ನ ಆಯ್ಕೆ ಮಾಡಿದಿರಾ, ಅವ್ರು ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ನಂಬರ್ನ ಆಯ್ಕೆ ಮಾಡಿದಿರೋ ಆ ಒಂದು ವ್ಯಕ್ತಿಗಳು ನಿಮಗೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಪೋರ್ಟನ್ನು ಮಾಡ್ತಾರೆ. ಹಾಗೆ ನಿಮ್ಮನ್ನು ತುಂಬ ಇಷ್ಟಪಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮೊಂದು ವಾಟ್ಸಪ್ ಚಾನಲ್ ಮಾಡಿದ್ದೀವಿ ನಾವು, ಅದರ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ನಿಮಗೆ ಸಾಕಷ್ಟು ವಿಡಿಯೋಗಳ ಅಪ್ಡೇಟ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಹಾಗಾಗಿ ಆ ಒಂದು ಚಾನಲ್ನ ವಾಟ್ಸಪ್ ಚಾನಲ್ಗೆ ಲಿಂಕ್ ಇರುತ್ತೆ, ಹೋಗಿ ಚಾನಲ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.